ತಪ್ಪಿಸಲೇನೋ ನೋಡೆನ್ನ ಸಾಹಸವ ಈ ವಿಧದಿಂದ ತಪ್ಪಿಸಲೇನೋ ಚಂದ್ರಹಾಸೆ ಈ ಪ್ರಭಾವ ಚಂದ್ರಹಾಸೆ ಕಷ್ಟ ತೀರ್ಥಂದು ಸತ್ಯರಥ ನಿತ್ಯ ನಾಮ ಏನಾಯಿತು ಬಾಲ ಧೀರನ ಬಾಲ ಧೀರನ ಶೂರನ ಬಲಧೀರನ ಶೂರನ ಬಲಧೀರನ ಎದುರುಗಳು ಯಾರು ಬಲಧೀರನ ಶೂರನ ಹೇಳಲು ದುಃಖವ ಜೋಡಿಸಿ ಕರಗಾಳ ಹೇಳಲು ದುಃಖವ ಜೋಡಿಸಿ ಬಲಧೀರನ ಶೂರನ ಬಲಧೀರನ ಎದುರೋಳು ಯಾರು ಮೂರು ಲೋಕದಲ್ಲೂ ಬಲಧೀರನ ಶೂರನ ಬೆಳ್ಳಿ ಮೂಡಿತ ಕೋಳಿ ಕೋಗಿತ ಬೆಳ್ಳಿ ಮೂಡಿತ ಕೋಳಿ ಕೋಗಿತ ಬಾನಾಗ ರಂಗು ಚಲಿತೆ ಬಾನಾಗ ರಂಗು ಚಲಿತೆ ರಾನರಿ ಸೂರ್ಯ ಬಂದ ಬೆಳ್ಳಿ ಮೂಡಿತ ಕೋಳಿ ಕೋಗಿತ ಬೆಳ್ಳಿ ಮೂಡಿತ ಕೋಳಿ ಕೋಗಿತ ಎಲ್ಲೆಲ್ಲೋ ಎಲ ಬಿಸಿಲು ಚೆಲ್ಲಾಡೈತೆ ಎಳ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆನಾಗಿನ ಮಂಜಾನಿ ಪಳ್ಗುಡ್ತೈತೆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆನಾಗಿನ ಮಂಜಾನಿ ಪಳ್ಗುಡ್ತೈತೆ ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ ಮಂಗ ಮರ ಏರುತ್ತಿದೆ ಯಾಕೆ ಬಂದಣ ಹೊರಗುಡ್ತೀಯ ಮಂಗ ಮರ ಏರುತ್ತಿದೆ ಅಕೊಂಬ ಇಕೊಂಬ ಎಗರುತ್ತಿದೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬನಾಗ ರಂಗು ಚಲ್ಲಿ ತೆರಾನರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಆಕಾಶದಾಗೆ ಬಣ್ಣ ಬಳಿದೋನ್ಯಾರೋ ಆಕಾಶದಾಗೆ ಬಣ್ಣ ಬಳಿದೋನ್ಯಾರೋ ಈ ದೊಡ್ಡ ಗುಡ್ಡಗಳ ಮಡಿದೋನ್ಯಾರೋ ಈ ದೊಡ್ಡ ಗುಡ್ಡಗಳ ಮಡಿದೋನ್ಯಾರೋ ಕರಿಯ ಏನಂತ ಯಾವರ್ಯ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿನ್ನ ತಂದೋನ್ಯಾರು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ನಾಗ ರಂಗು ಚಲ್ಲಿ ತೆರಾನರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿ ಬೀರಪ್ಪನು ಕುಂತಾನ್ ಗುಡಿಯ ಒಳಗೆ ಬೀರಪ್ಪನು ಕುಂತಾನ್ ಗುಡಿಯ ಒಳಗೆ ಬೀರಪ್ಪನು ಕುಂತ
ಕುಂತಾನ್ ಗುಡಿಯ ಒಳಗೆ ಬೇಡಿದ ವರದಾನ ಕೊಡ್ತಾನ್ ನಮಗೆ. ಬೀರಪ್ಪನು ಕುಂತಾನ್ ಗುಡಿಯ ಒಳಗೆ ಬೇಡಿದ ವರದಾನ ಕೊಡ್ತಾನ್ ನನಗೆ. ನಂಬಿ ಭಕ್ತರನ್ನು ಕಂಡ್ರೆ ಆಸೆ ಅವಗೆ, ಭಕ್ತರನ್ನು ಕಂಡ್ರೆ ಆಸೆ ಅವಗೆ, ಕೆಟ್ಟೋರ ಕಂಡೋರ ರೋಸ ಅವಗೆ. ಓಹಾ ಹೋಗರಿಯಾ ಓವನಿಯಾ ಓಲಂಜ ಬರಲೇ ಗೊತ್ತಾಯ್ತು. ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋ ಮುದ್ದು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಕೋಳಿ ಕೂಗಿತು. ಇದೇನಪ್ಪ ಸಂಧಿ ಗುಂದಿಗಳ ಉಂಟವಲ್ಲಪ್ಪ. ಈ ಕುರಿ ಕಾಯ ಕೆಲಸ ಆಯ್ತಲ್ಲ, 4 ಜನ 4 ಎಮ್ಮೆ ಕಾಯ್ಬೋದು, ಕುರಿ ಕಾಯಕ್ಕಾಗ. ನೀರ್ ಸಿಕ್ಕಿದ ಕಡೆ ಮೇಯ್ಕೊಂಡು ಜೊಂಟೊಲ್ಲ ಪಂಟೊಲ್ಲ ಮೇಯ್ಕೊಂಡು ನೀರಲ್ಲಿ ಆರಾಮಾಗಿ ಮಲಗಿರ್ತವೆ. ಈ ಕುರುಗಳವಲ್ಲ, ಒಂದ್ ಕುರಿ ಹತ್ತಾನ ಮುಂದ್ ಕೊಯ್ತು ಅನ್ಕೊಳ್ಳಿ ಎಲ್ಲ ಹೊರಟೋಗ್ತವೆ. ನನಗೋ ವಯಸ್ಸಾಯ್ತು, ಆಗಲ್ಲ, ಬಹಳ ಕಷ್ಟ. ಸ್ವಾಮಿ ನಾನು ಯಾರು ಅನ್ಕೊಂಡ್ರಿ? ಕುರುಬ್ರು ಬೀರಪ್ಪ ಸ್ವಾಮಿ, ಕುರುಬ್ರು ಬೀರಪ್ಪ. ನಮ್ದು ಈ ಊರಲ್ಲ ಬಿಡಿ, ನಮ್ದು ಶಿರಾ ಕಡೆ. ನಿಮ್ಗೆಲ್ಲ ಗೊತ್ತಿರ್ಬೇಕು. ಜನವರಿ ಹುಟ್ಟು ಅನ್ಕೊಳ್ಳಿ, ಸಂಕ್ರಾಂತಿ ಬರ್ಬೇಕು, ಬರ್ತಿದ್ದಂಗೆ ನಮ್ಮವರೆಲ್ಲ ಈ ಕಡೆಗೆ ಬಂದ್ಬಿಡ್ತಾರೆ. ನಮ್ ಸಾವುಕಾರರವರಲ್ಲ ಒಂದ್ 10,000 ಕುರಿ ಮಡ್ಕವ್ರೆ. ಆ ಎಲ್ಲಾ ಕುರಿಗಳನ್ನು ಒಂದಷ್ಟು ಹಿಂಡಾಗಿ ಮಾಡಿ ಒಂದೊಂದು ಹಿಂಡಿಗೆ 4 ಜನ ಆಳು, 4 ಕತ್ತೆ, 4 ನಾಯಿಗಳನ್ನ ಒಟ್ಟು ಮಾಡಿ ಹಿಂಡನ್ನು ಕಾಯಕ್ಕೆ ಕಳಿಸ್ತಾರೆ. ಆ ಎಲ್ಲಾ ಹಿಂಡಿಗೂ ಉಸ್ತುವಾರಿ ನಾನು. ಬಹಳ ದಿನದಿಂದ ಈ ಕಾಕ ಮಾಡ್ತಾ ಇದ್ದೀನಿ. ಅವರು ಈ ಕುರಿ ಹಟ್ಕೊಂಬತ್ತಾರೆ, ಸಾಯಂಕಾಲ ತಕ ಕುರಿ ಮೇಯಿಸ್ತಾರೆ. ನಿಮ್ಮಂತ ದೊಡ್ಡ ಮನುಷ್ಯರು ಯಜಮಾನ್ರುಗಳು ತಾಟ ತುಡಿಕೆ ಮಾಡ್ಕೊಂಡ್ರವರು ಕುರಿಗೊಬ್ಬರ ರಾಸಿಗೆ ಮಂದೆ ಹಾಕಿಸ್ಕೊಂತಾರೆ. ಸ್ವಾಮಿ ಕುರಿ ಪಿಚ್ಗೆ ಸಾಮಾನ್ಯ ಅಲ್ಲ, ಬಂಗಾರದ ಕಾಂಚನ ಇದ್ದಂಗೆ. ಅದಕ್ಕೋಸ್ಕರ ಮಂದೆ ಹಾಕ್ಸ್ಕೊಂತಾರೆ. ಅವರು ಕಾಂಚನ ನಮಗ್ ಕೊಡ್ತಾರೆ. ಆ ಕಾಂಚನ ಸಂಗ್ರಹ ಮಾಡಿ ನಮ್ ದಣಿಗಳಿಗೆ ಸಲ್ಸೋ ಜವಾಬ್ದಾರಿ ನಂದು. ಊಟ ತಿಂಡಿ ಅವ್ರು ಮಾಡ್ಕೊಂತಾರೆ, ಹಿಂಡ್ ಕಾಯ್ಕೊಂಬಂದವರು. ಸ್ವಾಮಿ ನಾವು ಕುರುಬ್ರು ಸಾಮಾನ್ಯವಾದ ಕುರುಬ್ರಲ್ಲ ಸ್ವಾಮಿ ನಾವು. ಸ್ವಾಮಿ ಹಂಗೇನೆ ಕುರಿ ಭಂಡಾರ ಅದಲ್ಲ, ಅದನ್ನ ಕತ್ತರಿಸಿ ಒಳ್ಳೆ ಸೊಗಸಾದ ಕಂಬಳಿ ನೇಯ್ತೀವಿ ಸ್ವಾಮಿ. ಎಂತೆಂತ ಕಂಬಳಿ ನೇಯ್ತೀವಿ, ಕರೆ ಕಂಬಳಿ, ಬಿಳೆ ಕಂಬಳಿ, ಕೆಂಪು ಕಂಬಳಿ, ಎಲ್ಲಾ ಕಂಬಳಿ ನೇಯ್ತೀವಿ ಸ್ವಾಮಿ. ಹಂಗಾಗಿ ಕಂಬಳಿ ನೇಯ್ಕೊಂಡು ಅದನ್ನೂ ಮಾರ್ತೀವಿ ಸ್ವಾಮಿ. ನಿಮ್ಗೇನೋ ಹಂಗೇನೋ ಕಂಬಳಿ ಬೇಕಾಗಿದ್ರೆ ಇಲ್ಲೇ ಕೆಳಗಡೆ ಮುಂದೆಗಡೆ ಮಂದೆ ಹಾಕಿದೀವಿ. ಯಾರಿಗಾರ ಬೇಕಾದ್ರೆ ಬಂದು ಹೇಳಿದ್ರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಸ್ವಾಮಿ. ನಾವು ಕುರುಬ್ರು ಸಾಮಾನ್ಯದವರಲ್ಲ, ಬರೀ ಕುರಿ ಕಾಯ್ತಾರೆ ಅನ್ಕೊಂಬೇಡಿ, ದೇಶನೂ ಕಾಯ್ತೀವಿ. ಗೊತ್ತಾ ನಿಮ್ಗೆ? ನಾವು ಮೈಸೂರಾಗ ಕಂಬಳಿ ಕೊಡವಿ ಆಸಿದಕ್ಕೆ ಬೆಂಗಳೂರು ವಿಧಾನಸೌಧ ತಕ ನಮ್ದೇ ದರ್ಬಾರು. ಇವತ್ತು ವಿಧಾನಸೌಧದಲ್ಲಿ ನಮ್ದೇ ಮಾತನಾಡಿಯೋದು. ಗೊತ್ತಾ? ತಮಾಷೆ ಅಲ್ಲ ನಾವು ಸ್ವಾಮಿ. ನಮ್ಮವರಲ್ಲಿ ಬಹಳ ಕಲಾವಿದ್ರು ಗೊತ್ತಾ ನಿಮ್ಗೆ? ಕಾಳಿದಾಸ, ಕವಿರತ್ನ ಕಾಳಿದಾಸ ಎಂಥ ಒಳ್ಳೆ ನಾಟಕ ಕೇಳಿರ್ತೀರ ನೀವು. ಆ ಕಾಳಿದಾಸ ಸ್ವಾಮಿ ನಮ್ಮನೆಯ ಅಂತ ಮಹಾದೇವಿಯನ್ನು ಒಲಿಸ್ಕೊಂಡು ಒಳ್ಳೆಯ ಒಂದು ಸಾಹಿತ್ಯ ಬರೆದವನು. ಅಷ್ಟೇ ಅಲ್ಲ ಸ್ವಾಮಿ, ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಮಾಡದೇ ಇರೋ ಕುರುಬರಾಗಿದ್ರು ಕೂಡ ಮಾಡದೇ ಇರೋ ಕಸಬಿಲ್ಲ. ಆದ್ರೆ ನಾವು ಬಹಳ ಶುದ್ಧವಾದ ಕುರುಬರು, ಅಂತಿಂತ ಕುರುಬರಲ್ಲ ಸ್ವಾಮಿ. ಕನಕದಾಸರು ಅಂತ ಶುದ್ಧ ಕುರುಬನೋ ನಾನಯ್ಯ, ಬಲು ಬದ್ಧನಾಗಿ ಕುರಿ ಕಾಯುವೆನಯ್ಯ. ಶುದ್ಧ ಕುರುಬನೋ ನಾನಯ್ಯ, ಬಲು ಬದ್ಧನಾಗಿ ಕುರಿ ಕಾಯುವೆನಯ್ಯ. ಇದ್ದ ಕುರಿಗಳು ಚಿತ್ರಗಳಾದರೆ
ಕುರಿಗಳು ಚಿತ್ರಗಳಾದ ಗುದ್ದಿ ಗುದ್ದಿ ಸಾಯಿಸುವೆ. ಶುದ್ಧ ಕುರುಬನು ನಾನಯ್ಯ, ಬಲು ಭಕ್ತನಾಗಿ ಕುರಿ ಕಾಯುವೆನಯ್ಯ. ಉದಯ ಕಾಲದೊಳಿ ಹೇಳುವ ಪದ್ಧತಿ, ಕುರಿಯ ಪಿಚ್ಚಿಗೆ ಬಾಚುವ ಪದ್ಧತಿ. ಉದಯ ಕಾಲದೊಳಿ ಹೇಳುವ ಕುರಿಯ ಪಿಚ್ಚಿಗೆ ಬಾಚುವ ಪದ್ಧತಿ. ತಲೆಗೆ ಕಾಂಬೋದರಿಗೆ ಪದ್ಧತಿ, ತಲೆಗೆ ಕಾಂಬೋದರಿಗೆ ಪದ್ಧತಿ. ಊರ ಗೌಡಿಗೆ ಸಲ್ಲುವ ಪದ್ಧತಿ. ಶುದ್ಧ ಕುರುಬನು ನಾನಯ್ಯ, ಬಲು ಬದ್ಧನಾಗಿ ಕುರಿ ಕಾಯುವೆನಯ್ಯ. ಬಾ 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 ಬಾ, ಕುರಿ ಮೇಸದು ಸಾಕು, ಈ ಕಸಬು ಸಾಕು. ಗೇ ಹುಡುಗೆ ಎದೇಳಿಗೆ ಮ್ಯಾಗ್ಗೆ ಅಲೆ ಕಳಿಗೆ ಯಾಕೆ ಒತ್ತುಡ ಕಡಿಗೆ ಕಾಲ್ ಚಾಚ್ಕೊಂಡು ಹಿಂಗ್ ಬಿದ್ದಿದ್ಯಲ್ಲೇ? ನಿನ್ಗೇನು ಹೇಳೋದ್ ಕೇಳೋದ್ರೆ ಅರ್ಥ ಆಗಲ್ವಾ? ಅಲ್ಲ, ನಾನು ಒಬ್ಬನೇ ಎಷ್ಟು ಅಂತ ಮಾಡ್ಲಿ? ಏನೇ ಸ್ವಲ್ಪ ಎದ್ದೀಚಕ್ ಬಾರಿ, ಅಲ್ಲ ನಿನ್ ಮಕನ ತೋರ್ಸಿ. ಅಯ್ಯೋ ದೇವ್ರೆ, ಏ ಹುಡ್ಗೆ ಏಳ್ಗೆ ಮ್ಯಾಕೆ ಅಡ್ರೆಸ್ಗೆ ಕುರಿಗಳನ್ನ ಬಿಡಿಗೆ ಒತ್ತುಟ್ಟ ಮಕ್ಕನಾಗೆ ಕಾಲ್ ಚಾಚ್ಕೊಂಡ್ ಬಿದ್ದಿದ್ಯಲ್ಲಿ ಏನೋ ಮಾಡೋದು? ಎಲ್ಲ ಅಯ್ಯೋ ಇವಳ್ತೋ ಬಿಡ್ಕೊಳಕ್ ಆಗಲ್ಲಪ್ಪ, ಎಲ್ಲ ನಾನೇ ಮಾಡ್ಬೇಕು. ಕುರಿನೂ ಬಾಯಿಸ್ಬೇಕು, ಇಲ್ಲಿ ಬಂದು ಕುರಿ ಪಿಚ್ಕೆನೂ ಬಾಯಿಸ್ಬೇಕು. ಆಗಲ್ಲಪ್ಪ. ಒಲಿ ಒಂದೆರಡು ಉಳ್ಳಿ ಕಾಳ ಕೊಡ್ಗೆ ಕುರಿ ಮೇಸಕೋತೀನಿ. ಅಲ್ಲ ಸ್ವಾಮಿ, ಆರೋಳ್ಳಿಗೆ ಹೋಗಿದ್ದೆ. ಆರೋಳ್ಳಿಗೆ ಯಾತಕ್ಕೆ ಅಂತೀರಾ? ಒಂದು 6 ಸೇರು ಉಳ್ಳಿ ಕಾಳು ತರೋಣ ಅಂತ. ಆರೋಳ್ಳಿಗೆ ಹೋಗಿ 6 ಸೇರು ಉಳ್ಳಿ ಕಾಳು ತಂದು ಇವಳ ಕೈ ಕೊಟ್ಟೆ. ಯಾಕೆ? ಕುರಿ ಮೇಸಕ್ ಹೋತಿನ ಆ ಕೆರೆ ಬುಡ್ದಾಗೆ, ಆ ಬೆಟ್ಟದ ಬುಡ್ದಾಗೆ ಸಂಜೆ ಹೊತ್ತಾಗೆ ಎಷ್ಟು ಚಳಿ ಆಗ್ತದೆ. ಆ ಟೈಮಗೆ ಒಂದೆರಡು ಉಳ್ಳಿ ಕಾಳನ್ನ ಇವಳೇನಾದ್ರೂ ಒಂದಿಷ್ಟು ಹುರಿದು ಒಂದಿಷ್ಟು ಉಪ್ಪು ಖಾರ ಒಗ್ಗರಣೆ ಹಾಕಿ ಚುರುಮುರಿ ಮಾಡಿಕೊಟ್ರೆ ಆ ಚಿನ್ಕುಳ್ಳಿ ನಾವು ಎರಡೆರಡು ಕಾಳು ಬಾಯಿಗೆ ಎಳ್ಸ್ಕೊಂತ ಇದ್ರೆ ಹೆಂಗಿರ್ತದೆ. ಇಲ್ಲಪ್ಪ, ಇವಳವೆಲ್ಲ ಏನೂ ಮಾಡಲ್ಲ, ಬಹಳ ಕಷ್ಟ. ಅಯ್ಯ ಇವಳು ಮನ್ಕ ಇವಾಗ ಆ ಟಗರು ಮರಿನ ಯಾಕೆ ಮಳಿ ಕೇಳ್ಕೊಳ್ಳೋದ್ಯಾ? ಬಿಡಿಗೆ ಅಡ್ರೆಸ್ಗೆ ಕುರ್ಕೊಳ್ಳ. ಇವಳ ಹತ್ರ ಆಗಲ್ಲಪ್ಪ, ನಾನೇ ಮಾಡ್ಕೊಳತ್ರಿ. ಹುಟ್ಟುವುದೇ ಭೂಮಿ ಮತ್ತೆ ಸಾಯುವುದೇ ಭೂಮಿ, ಹುಟ್ಟುವುದೇ ಭೂಮಿ ಮತ್ತೆ ಸಾಯುವುದೇ ಭೂಮಿ. ಭೂಮಿಯ ಬಿಟ್ಟರೆ ಶಿವನೇ ಇಲ್ಲ, ಗೊಟ್ಟು ನೇಮದಿಂದೇನು ಫಲ. ಭೂಮಿಯ ಬಿಟ್ಟರೆ ಶಿವನೇ ಇಲ್ಲ, ಭೂಮಿಯ ಬಿಟ್ಟರೆ ಶಿವನೇ ಇಲ್ಲ, ಗೊಟ್ಟು ನೇಮದಿಂದೇನು ಫಲ. ಹುಟ್ಟುವುದೇ ಭೂಮಿ ಮತ್ತೆ ಸಾಯುವುದೇ ಭೂಮಿ. ಹಳೆ ಕಾಲದ ರುದ್ರನ ಭೂಮಿ, ಪ್ರಳಯಗಳು ಇರುವುದು ಭೂಮಿ. ಹಳೆ ಕಾಲದ ರುದ್ರನ ಭೂಮಿ, ಪ್ರಳಯಗಳು ಇರುವುದು ಭೂಮಿ. ಹಳೆ ಕಾಲದ ರುದ್ರನ ಭೂಮಿ, ಪ್ರಳಯಗಳು ಇರುವುದು ಭೂಮಿ. ಪ್ರಮಾಣವರತು ನಡೆದರೆ ಭೂಮಿ, ಪಾವನ ಮಾಡುವುದೇ ಭೂಮಿ. ಹುಟ್ಟುವುದೇ ಭೂಮಿ ಮತ್ತೆ ಸಾಯುವುದೇ ಭೂಮಿ. ಅಲ್ಲಪ್ಪ ದೇವ್ರೆ, ಹುಟ್ಟಿ ಸತ್ತು ಸಾಕಾಯ್ತು ನಮ್ಮಪ್ಪ ಈ ಭೂಮಿ ಮೇಲೆ. ಈ ಸಾರಿ ಹುಟ್ಟಿದೀನಿ ಸ್ವಾಮಿ, ಹೆಂಗಂತೀರಾ? ಎಡಗೈ ಬೆಳ್ಳಲ್ಲಿ ಕಿರ್ಬೆಳ್ಳಿನ ತುದಿ ಉಗುರು ಹುಡ್ತಂಗೆ ಹುಟ್ಟಿದೀನಿ. ನಮ್ಮ ಅಣ್ಣ ಹೆಬ್ಬೆಳ್ಳು ಹುಡ್ತಂಗೆ ಹುಟ್ಟವ್ರೆ. ಅವರು ಹಾಸ್ಪಿಟ್ಲ್ ಕೆಲಸ, ನಾನು ಮಶಾಣ ಕಾಯ ಕೆಲಸ. ಅಬ್ಬಬ್ಬಾ, ನನ್ನ ಬಾಳೋ ರುದ್ರಮೂರ್ತಿನೇ ಬಲ್ಲ. ಏನ್ ಮಾಡೋದಪ್ಪ ನನ್ನ ದಣಿ ಅವನು. ಯಾಕಂತೀರಾ? ಒಂದು ಸೇರು ಅಕ್ಕಿ, ಒಂದು ಹಚ್ಚ ಬೆಲ್ಲ, ಒಂದು ತೆಂಗಿನಕಾಯಿ, ಮೂಲೆ ಕಾಸು, ಹೆಣ್ಣಿನ ಮೈಗ ಬಟ್ಟೆ ಎಲ್ಲ ತಗೊಂಡೋಗಿ ಕೊಡ್ಬೇಕು ಸ್ವಾಮಿ. ಇದೆಲ್ಲ ಯಾಕಂತೀರಿ ಸ್ವಾಮಿ? ಅವ್ನ ತಿಥಿಗೆ ಸ್ವಾಮಿ, ಅವ್ನ ತಿಥಿಗೆ ಏನ್ ಮಾಡೋದು? ಇವತ್ತು ಯಾರು ಸಾಯುವಿಲ್ಲ. ಇದು 6 ಎಕರೆ ಬೋಂಡ್ರಿ. ನೋಡ್ತೀನಿ ಸ್ವಾಮಿ ಆ ಕಡೆ ಹೋಗಿ. ಕಾಲೇ ಬಿದ್ದೋತವೆ, ಕೈಯೇ ಬಿದ್ದೋ. ನೋಡ್ತೀನಿ ಸ್ವಾಮಿ ಆ ಕಡೆ ಹೋಗಿ. ಮೇಶ್ವರ, ಬೇಗ ಬೇಗ ನಡೆಯಲು ಉತ್ರಾಣವಿಲ್ಲ. ಸುಸ್ತಾಯಿತು, ಯಾವ ಪಟ್ಟಣವೂ ಕಾಣುತ್ತಿಲ್ಲ. ಈ ಹಸಿವನ್ನು ತಡೆಯಲಾರನು. ಅಯ್ಯೋ ಪರಮಾತ್ಮ, ಆಪದ್ಬಾಂಧವ, ಅನಾಥರಂಗಿಗ ಶನಿದೇವ.
ಯಾವ ಪಟ್ಟಣವೂ ಕಾಣುತ್ತಿಲ್ಲವಲ್ಲ. ಈ ಹಸಿವನ್ನು ತಡೆಯಲಾರನಲ್ಲಪ್ಪ ಪರಮಾತ್ಮ. ಬೇಗ ಬೇಗ ನಡೆಯಲು ತ್ರಾಣವಿಲ್ಲ. ಕೈ ಕಾಲುಗಳು ಕುಸಿತವಾಗುತ್ತಿರುವವಲ್ಲ. ಹಾ ಪರಮಾತ್ಮ, ಈಗ ಇತ್ತ ನೋಡಿದರೆ ಪ್ರೇತ ಭೂಮಿಯಾಗಿರುವುದಲ್ಲ. ಹಾ ಪರಮಾತ್ಮ, ಮನ್ಬಾಂಧವ ಅನಾಥರಗಿಗ. ಯತ ನೋಡಿದ ರಕ್ತ ಪ್ರೇತ ಭೂಮಿಯ ಯತ ನೋಡಿದ ರಕ್ತ ಪ್ರೇತ ಭೂಮಿಯ ಸುತ ನೋಡಲು ಸತ್ಯಯನಗಳ ರಾಶಿಯೋ ದೇವಾ. ಪರಮಾತ್ಮ, ಮನ್ಬಾಂಧವ, ಇತ ನೋಡಲು ಜ್ಯೋತಿ ಜಪ್ಪಳಿಸಿರುವುದು. ಇತ ನೋಡಲು ಜ್ಯೋತಿ ಜಪ್ಪಳಿಸಿರುವುದು. ಇತ ನೋಡಲು ಜ್ಯೋತಿ ಜಪ್ಪಳಿಸಿರುವುದು. ಮತ್ತೆ ನೋಡಿದರೆ ನೇತ್ರಗಳು ಚಂಚಲವಾಗುವವ ದೇವಾ. ಆಯಿತು, ದುರ್ಭಾಗ್ಯನಾದ ಸತ್ಯರುತನೇ, ಇನ್ನು ಈ ನೇಮವನ್ನು ಮರೆಸಿ ನೀನಿರು ಹುಟ್ಟಿಗೆ ಗೊರವನೆಂದು ಹೇಳಿಕೊಂಡು ಜೀವಿಸು. ಪಾಪಿಯಾದ ನಿನಗೆ ಬಟ್ಟೆಯೂ ಇಲ್ಲ. ಪುಣ್ಯಾತ್ಮರು ಕೊಟ್ಟಿದ್ದನ್ನು ಶರಗೊಡ್ಡಿ ಬೇಡಲು ಸಹ ಬಟ್ಟೆಯೂ ಇಲ್ಲ. ಸರಿ, ಇಲ್ಲಿ ಯಾರೋ ಸತ್ತ ಎಣವನ್ನು ತಂದಿಟ್ಟು ಮರೆಯಾಗಿರುವರು. ಆ ಎಣನ ಮೈ ಮೇಲಿನ ಬಟ್ಟೆಯನ್ನು ಎತ್ತಿಕೊಳ್ಳುವೆನು. ಹಾ ಹಾ, ಯಾಚಕಂ ಮನಸ್ಸಂ ನೃತ್ಯಂ ಜೀವನಂ ಎಂಬಂತೆ ನನ್ನ ಜೀವನವು ಈ ಸತ್ತ ಎಣವೇ ಸರಿ. ಬಟ್ಟೆಯನ್ನು ಕದ್ದು ಎಲ್ಲಿಯಾದರೂ ಭಿಕ್ಷೆಯನ್ನು ಬೇಡಿ ತಿನ್ನಲೇಬೇಕು. ಬಟ್ಟೆಯನ್ನು ಎತ್ತಿಕೊಳ್ಳುವೆನು. ಅಂತಿದ್ದೀನಿ ಮಣ್ಣ ಅಣ್ಣ ನಿಧಾನ ಕೆತ್ಕೋ. ಎಣಗನೆ ಉಲ್ಟೋದತ್ತು ಉಜರಾಗ್ನದತ್ತು. ಇದೇನಿದು ಆಶ್ಚರ್ಯ! ನಿಶಯದಲ್ಲಿ ಯಾರು ಕಾಣಿಸರು, ಶಬ್ದ ಮಾತ್ರ ಕೇಳಿ ಬರುತ್ತಿರುವುದಲ್ಲ. ಓಹೋ, ನನಗೆ ವಿಕಾರ ಪಿತ್ತ ಸನ್ನಿಯಿಂದ ಈ ರೀತಿ ಆಗಬಹುದು. ಬಟ್ಟೆಯನ್ನು ಕದ್ದು ಎಲ್ಲಿಯಾದರೂ ಅನ್ನವನ್ನು ತಿರುದು ತಿನ್ನಲೇಬೇಕು. ಬಟ್ಟೆಯನ್ನು ಎತ್ತಿಕೊಳ್ಳುವೆನು. ಪೂಜ್ಯರೇ, ಹೊಡೆಯಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವರು. ಹೊಡೆಯಬೇಡಿ, ತಡೆಯಲಾರನು ಸ್ವಾಮಿ, ತಡೆಯಲಾರನು. ಅನ್ನವನ್ನು ಬೇಡಿ ತಿನ್ನಲು ಬಟ್ಟೆ ಇಲ್ಲ. ಪುಣ್ಯಾತ್ಮರು ಕೊಟ್ಟಿದ್ದನ್ನು ಚೆರಗೊಡ್ಡಿ ಬೇಡಲು ಸಹ ಬಟ್ಟೆ ಇಲ್ಲ ಅಣ್ಣ, ಬಟ್ಟೆ ಇಲ್ಲ. ಓಹೋ, ಕಥೆ ಕೊಟ್ಟಿದ್ಕೆ ಕದಿಯೋದಿಲ್ಲ ಅಂತ ಹೇಳಿ ಒಡೆಯಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವರು. ಒಡೆಯಬೇಡಿ, ನಾನು ತಡೆಯಲಾರನು ಸ್ವಾಮಿ, ನಾನು ತಡೆಯಲಾರನು. ನಿನ್ನ ಉಪಶಾಂತಿ ಬೇಡ. ಈ ಮರ ಕಟ್ಟಿ ಕಟ್ಗೆ ತಗೊಂಡು ಹೇಳಿ ಬಿಡ್ತಿದ್ರೆ ಹೆಂಗಿರ್ಬೇಕು ಗೊತ್ತಾ? ಬಿಸಿ ಬಿಸಿ ಕಜಾಯ ಬಂದ ಬಂದ ಬಂದ. ಯಾರ ಬಡ್ದ ಇನ್ ಹೊಡಿಯೋನು? ಯಾಕಯ್ಯ ಯಾಕಯ್ಯ ಹೊಡಿತ್ಯ ಬಡ್ದ? ನಿನ್ ಬತ್ತಿಯ ದಾಂಡ್ಗ ಬರ್ತಾನ ನಿಂತ್ಕಡೆ. ಸುಮ್ನಿರಯ್ಯ. ಅಲ್ಲ ಕಣಯ್ಯ, ನೋಡಯ್ಯ, ಪಾಪ ನೋಡಿದ್ರೆ ಪಾಪ ಯಾರೋ ಪರದೇಶಿ ಇದ್ದಂಗ ಅವನೇ. ಎಲ್ಲಿಂದ ಬಂದೋ ಏನ್ ಕತೆನೋ. ಯಾಕಯ್ಯ ಅವ್ನು ನೋಡಿತಿದ್ಯಾ? ಅವ್ನ ಏನೇ ಅಂತ ಕೆಲಸ ಮಾಡ್ದ? ಏನ್ ಮಾಡ್ದ? ಬಟ್ಟೆ ಕತ್ತಾಗ ಬಿಟ್ಟೆ. ಅಲ್ಲ ಕಡೆಯ, ಆ ಎಡದ ಮೇಲಿನ ಬಟ್ಟೆ ತಗಂತ ಅವನೇ ಅಂದ್ರೆ ಪಾಪ ಅವನಿಗೆ ಇನ್ ಎಂತ ಗ್ರಾಚಾರ ಒದಗಿರ್ಬೋದು. ಅಲ್ಲ ಕಡೆಯ ರುದ್ರಣ್ಣ, ಬಿಡಯ್ಯ ಹೋಗ್ಲಿ, ಬಿಡಯ್ಯ, ನೀನು ಮಾಡ್ಬೇಡ, ಬಿಡು. ಯೋ ಬೀರಯ್ಯ, ನಿನ್ ಕಸಬು ನಿನ್ಗೇನ್ ಗೊತ್ತು? ಕುರಿಕಾಯ ಕಸಬು, ನನ್ ಕಸಬು ನನಗ್ ಗೊತ್ತು. ಕಸುಬ್ ಬಗ್ಗೆ ಎಲ್ಲ ಮಾತಾಡಬೇಡ ರುದ್ರಣ್ಣ, ಬಿಡು. ನಂದಣಿ ನಂದನ್ಸ್ವಾಗ ನೀನ್ ಬತ್ತೇ ಇಲ್ಲ, ದಾನ್ಕ ಬರ್ತಾನ. ಬಿಡಪ್ಪ, ಬಿಡು. ಒಂದ್ ನಿಮಿಷ ಹೇಳಿದ್ ಮಾತು ಕೇಳು. ಈ ಕಸ್ಬು ಗಿಸ್ಬು ಎಲ್ಲ ಮಾತಾಡಕ್ ಹೋಗ್ಬೇಡ. ನಾನು ನಿನಗಿನ್ನ ವಯಸ್ಸಲ್ಲಿ ದೊಡ್ಡವನು.
ಹೇಳೋ ಎರಡು ಮಾತನ್ನ ಕೇಳು. ನಾನು ಏನೋ ವಯಸ್ಸಾಗಿದ್ದೀನಿ ಅನ್ಕೊಂಬೇಡ. ಕುರುಬ ನಾನು, ಅಂತಿಂತ ಕುರುಬ ಅಲ್ಲ. ನಾನು ಕುಂತ್ರೆ ಕುರುಬ, ನಿಂತ್ರೆ ಕಿರುಬ. ನೋಡು, ಬೇಡ, ಹೊರಟೋಗು, ಬಿಡು. ಏನೋ ಆಗಿದ್ದಾಗೋಯ್ತು ಬಿಡು. ಒಡೆಯಬೇಡಿ, ಹೊರಳಬೇಡಿ, ಒಡೆಯಲ್ಲ. ಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವನು ಒಡೆಯಬೇಡಿ, ನಾನು ತಡೆಯಲಾರೆನು ಸ್ವಾಮಿ, ಇರ್ಲಿ ಇರ್ಲಿ ಬಿಡು, ಇರ್ಲಿ ಬಿಡು. ಇನ್ನೊಂದ್ಸತಿ ನೋಡೋ, ನಾನು ಮಾತಾಡಿ ಕಳಿಸ್ತೀನಿ. ನೀನ್ ನಡಿಯಪ್ಪ, ನೀನು ಓಲಿ ಬಿಡಪ್ಪ, ನೀನ್ ನಡಿಯಪ್ಪ, ನೀನು ರುದ್ರಣ್ಣ ನಡಿಯಪ್ಪ. ನಾನು ನೀನು ಒಂದೂರವರು ಹಿಂಗೆಲ್ಲ ಗಲಾಟೆ ಮಾಡ್ಕೊಂಬಾರ್ದು. ಅಲ್ಲ ಕಣೆ, ಏನಯ್ಯ ನೀನು ಎಲ್ಲ ಬಿಟ್ಟು ಇಂಥ ಕೆಲಸ ಮಾಡೋದು? ಇದು ಯಾಕೆ ಇಲ್ಲಿ ಯಾಕೆ ಹೋದೆ? ಯಾರಯ್ಯ ನೀನು? ನಿನ್ ದೇಶ ಯಾವ್ದಯ್ಯ? ಅಣ್ಣ ಹೇಳುವೆನು ಕೇಳಣ್ಣ, ಹೇಳುವೆನು ಕೇಳ. ನಾನೇ ನೇಳಲ್ಲಿ ನಾನೇ ನೇಳಲ್ಲೇ ಪರಿಪಾರಿ ಪೂರ್ವಾದ ಚರಿತೆ ನಾನೇ ಹೇಳಲ್ಲೇ. ಅಣ್ಣ ದಯವಂತನೇ ಧರ್ಮಿಷ್ಠನೇ, ನಾನೇ ನೇಳಲ್ಲೇ ಪರಿಪಾರಿ ಪೂರ್ವಾದ ಚರಿತೆ ನಾನೇ ಹೇಳಲ್ಲೇ. ದಯವಂತನೇ ಪುಣ್ಯಾತ್ಮನೇ, ಬದಿಯಾಲು ಬಾಟೆ ಕೊರಗಾಡು ಕಾದೆ, ಬದಿಯಾಲು ಬಾಟೆ ಕೊರಗಾಡು ಕಾದೆ, ಅದರಿಂದ ದಾಗೆ, ಅದರಿಂದ ದಾಗೆ, ಅದರಿಂದ ದಾಗೆ ಕರದಾಟೆ ಆಯ್ತು ನಾನೇ ಹೇಳಲ್ಲೇ ಪರಿಪಾರಿ ಪೂರ್ವಾದ ಚರಿತೆ ನಾನೇ ಹೇಳಲೇ. ಅಣ್ಣ ಧರ್ಮಿಷ್ಠ, ಕಲಿಂಗ ದೇಶ ಬಿಟ್ಟೆ ಹೊರಗಾಟು ವಾಟೆ, ಕಲಿಂಗ ದೇಶ ಬಿಟ್ಟೆ ಹೊರಗಾಟು ವಾಟೆ. ಅಯ್ಯೋ ಪ್ರಾರ್ಥನೆ. ಪುಣ್ಯಾತ್ಮನೇ, ಕಲಿಂಗ ದೇಶ ಬಿಟ್ಟೆ ಹೊರಗಾಟು ವಾಟೆ, ಹೊಟ್ಟೆ ಬರೆಯುವಾಗ, ಹೊಟ್ಟೆ ಬರೆಯುವಾಗ, ಬೆಟ್ಟೆ ಮರೆಯುವಾಗ, ಬೆಟ್ಟನಾದೆಂದು ಬೆಳನಾನೆ ಹೇಳಲೆ ಪರಿವಾರಿ ಪೂರ್ವಾದ ಚರಿತೆ ನಾನೇ ಹೇಳಲೆ. ಅಣ್ಣ ನಾನು ಏನಂದು ಹೇಳಲಣ್ಣ, ಒದೆಯಲು ಬಟ್ಟೆ ಇಲ್ಲ. ಪುಣ್ಯಾತ್ಮರು ಕೊಟ್ಟಿದ್ದನ್ನು ಶರಗೊಟ್ಟಿ ಬೇಡಲು ಸಹ ಬಟ್ಟೆ ಇಲ್ಲ ಅಣ್ಣ, ಬಟ್ಟೆ ಇಲ್ಲ. ಆದ್ದರಿಂದ ಈ ಕೆಲಸವನ್ನು ಮಾಡಬೇಕಾಯ್ತಣ್ಣ. ಸರಿ, ನನ್ನ ತಪ್ಪನ್ನು ಮನ್ನಿಸಣ್ಣ, ಮನ್ನಿಸು. ಇರ್ಲಿ ಬಿಡ, ತುಂಬಾ ಅಳಬೇಡ, ಕಷ್ಟ ಎಲ್ಲಾರ್ಗೂ ಬರ್ತದೆ. ಸರಿ, ನಿನ್ನ ಹೆಸರೇನಯ್ಯ? ಯಾವ ಊರಯ್ಯ ನಿಂದು? ಅಣ್ಣ ನನ್ನ ಹೆಸರು ಗೊರವನೆಂದು ಕರೆಯುವರು ಸ್ವಾಮಿ. ಓಹೋ, ಗೊರವ ನಮ್ಮ ಜೋಗಪ್ಪನವ್ರ ಪೈಕಿ ಏನು? ಅಣ್ಣ ಯೋಗಿ ಆದರೇನು, ಯೋಗಿ ಆದರೇನಣ್ಣ, ಅವರ ಕರ್ಮ ಫಲವನ್ನು ಯಾರು ದಾನ ಬಿಡುವುದಣ್ಣ? ನಿಜ ನಿಜ. ಹಾಗಾದ್ರೆ ನಿಂದು ಇದೆಲ್ಲಪ್ಪ, ಎಲ್ಲಪ್ಪ ಅದು? ಅದು ನನ್ನಲ್ಲಿಲ್ಲವೇ ಸ್ವಾಮಿ. ಓ, ಅದಕ್ಕೆ ಇಲ್ಲಿ 3 ಮಳ ಸಾಗಿದ್ದು. ಹಾಳಾಗಿ ಹೋಗ್ಲಿ, ಮೊದ್ಲೇ ಅವನು ರುದ್ರಪ್ಪನ್ ಬೇರೆ ಎದುರಾಕೊಂಡಿದ್ಯಾ, ಇನ್ನು ಈ ಊರಾಗಿರಕ್ ಆಗಕ್ಕಿಲ್ಲ. ಎಲ್ಲ 1-2 ದಿನ ಇದ್ರೆ ಒಂದೇಳೆ ಕಂಬಳಿನ ನಾನು ಎತ್ಕೊಟ್ಟು ಒಂದು ಅಂಗಡಿ ಮಾಡ್ಕೊಡ್ತಿದ್ದೆ. ಇದೆಲ್ಲ ಆಗಲ್ಲ. ಮತ್ತೆ ನೀನು ಈ ಕಡೆ ಬರಕೋಬೇಡ ಕಣಪ್ಪ, ನೀನು ನಡಿಯಪ್ಪ ನೀನು. ಅಣ್ಣ ಖಂಡಿತವಾಗಿ ಬರುವುದಿಲ್ಲವಣ್ಣ, ಬಿಡಿರಿ ಹೋಗುವನಣ್ಣ. ಈ ಊರ್ ಕಡೆ ಈ ಕಡೆ ಬರಕೋಬೇಡ, ನೀನು ನಡಿಯಪ್ಪ, ನೀನು ನಡಿಯಪ್ಪ. ಚತುರ ಅಮ್ಮ, ಕಳೆದೆನಯ್ಯ ನಾನು ಕಾಲವನ್ನು ಪರಮರಮಣಿ ಎಂಬುದೇ
ಹಾ ಕುಮಾರ ಪರಮಾತ್ಮ ಅಮ್ಮ ಕಳೆದೆನಯ್ಯ ಹಾ ಕುಮಾರ ಅಮ್ಮ ಇವರ ಋಣವ ಪರಿಹರಿಸಲು ನಾ ಆ ಪರಮಾತ್ಮ ಶ್ರೀದೇವ ಇವರ ಋಣವ ಪರಿಹರಿಸಲು ನಾ ಇವರ ಋಣವ ಪರಿಹರಿಸಲು ಆ ಪರಮಾತ್ಮ ಶ್ರೀದೇವ ಇವರ ಋಣವ ಪರಿಹರಿಸಲು ನಾ ಹರಿಯೇ ನಾನರಿಯೇ ಅಮ್ಮ ಹರಿಯೇ ನಾನರಿಯೇ ಕಳೆದೆನಯ್ಯ ನಾನು ಸಲ ಎತ್ತ ಸೋತಕ ಆತು ಮರ ಎತ್ತ ಸೋತಕ ಆತು ಸತ್ತ ಸೋತಕ ಓ ಪರಮಾತ್ಮ ಸಂತ ಸೂತಕ ವತ್ತ ದಾರಿ ತಪ್ಪಿ ಮಹಾದಾರಣಿಗೆ ಪಡಬಾರದ ಕಷ್ಟಗಳನ್ನು ಪಟ್ಟು ಈ ರೀತಿ ಕಳ್ಳಕಾಕರಿಂದಲೇ ಉಳಿದ ನಾನು ಋಣಸೂತಕಳಾಗಿದೆ. ಏನಾದರೂ ಸರಿಯೇ ಇವರ ಋಣವನ್ನು ಪರಿಹರಿಸಲೇಬೇಕು. ಆಧಾನ ಪುರಂದಳೆ ಸತಿಯು ನನ್ನ ಋಣವನ್ನು ತೀರಿಸಿಕೊಳ್ಳಬೇಕೆಂಬ ಇಂತಹ ಹಠವಾದಿಯನ್ನು ಜಯಿಸುವುದು ಕಷ್ಟವಾಗುವುದು. ಇರಲಿ ದೇಹವನ್ನು ಯಾರಿಗೆ ಆಮೇಲೆ ಯೋಚಿಸಿದ್ದೇನೆ. ಈ ಸಮಯವಾಗಿ ಬಹು ದಿವಸವು ನಾನು ಇವರ ಮನೆಯ ಸರಿ ಅಣ್ಣ ಬಹು ದಿವಸವು ನಾವು
ಅಣ್ಣನೇ, ಜನನಿ ಜನಕರಿಗೆ ನಮಸ್ಕರಿಸುವಿನಿ. ಅಮ್ಮ ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಅಣ್ಣನೇ, ನನ್ನನ್ನು ನಾನು ಒಂದು ಸ್ವಪ್ನದ ವಿಚಾರವನ್ನು ಕಂಡೇನಣ್ಣ. ಅದೆಂತಹ ಸ್ವಪ್ನ ಹೇಳ್ತಾ? ಅಣ್ಣನೇ, ನನ್ನನ್ನು ನನ್ನ ಕಂದನನ್ನು ಸಾಕಿದವರ ಋಣವನ್ನು ತೀರಿಸುವಂದು ಹೇಳಾಯಿತು. ನನ್ನನ್ನು ಯಾರಿಗಾದರೂ ಒತ್ತರಿಸಿ ನಿಮ್ಮ ಋಣವನ್ನು ತೀರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳಿದನು ಅಣ್ಣ. ಏನಮ್ಮ ಇಂತಹ ವಿಚಾರವನ್ನು ನಾನು ಕೇಳಲಾರೆ. ಅದೇ ಯಾಕಮ್ಮ, ಏನು ಹೇಳ್ತಾ ಇವೆ ತಾಯಿ? ಅದು ಅಲ್ಲಿ ಕಾಣುವ ಸೌರಾಷ್ಟ್ರಪುರಕ್ಕೆ ಸೇರಿದ ಪುರವೂ ಆಗಿರುವುದು. ನಡೆ ತಾಯಿ, ಅಲ್ಲಿಗೆ ಹೋಗೋಣ. ನಡೆ ಮಹಾಜನರೇ, ಪುರಜನರೇ, ಈಕೆಯು ಮಹಾ ಪತಿವ್ರತೆಯು, ವಾಚ ಸಜ್ಜನ ಶೀಲಳು. ಈಕೆಯನ್ನು ಕೊಂಡುಕೊಳ್ಳುವವರು ಯಾರಾದರೂ ಇದ್ದರೆ ಕೊಂಡಿಕೊಳ್ಳಬಹುದು. ಏನಯ್ಯ ದೂತ ಶಿಖಾಮಣಿ, ಈ ದಾಸಿ ವಿಚಾರವನ್ನು ಹೇಳಿದೆಯಲ್ಲ, ನೀನು ಹೇಳಿದ ಮಾತು ಸತ್ಯವಾಗಿರುವುದು? ಈಕೆಯಲ್ಲಿ ನಿಜವನ್ನು ಹೇಳು. ತಾತಯ್ಯನವರೇ, ನಾನು ಬಹಳ ಕೆಟ್ಟ ಚಾಡಿಯಲ್ಲಿದ್ದೆನು. ಈಕೆಯ ದರ್ಶನದಿಂದ ನನ್ನಲ್ಲಿದ್ದ ಅಗಾಧವಾದ ದುರ್ಗುಣವು ಮಾಯವಾಗಿ ಸದ್ಗುಣವು ಲಭಿಸಿರುವುದು. ಆದ್ದರಿಂದ ಈಕೆಯ ಋಣವನ್ನು ತೀರಿಸೋಸ್ಕರವಾಗಿ ಈಕೆಯು ಮಾರಿಕೊಳ್ಳುವಳು. ದಯವಿಟ್ಟು ಯಾರನ್ನ ಕೊಂಡುಕೊಳ್ಳುವವರಿದ್ದರೆ ಕೊಂಡಿಕೊಳ್ಳಬಹುದು. ನಿನ್ನ ಮಾತಿನಲ್ಲಿ ನಂಬಿಕೆ ಆಯಿತು. ಈಕೆಯು ಕೊಡಬೇಕಾದ ಸಾಲವೆಷ್ಟು? 3 ವರಗಳು ಮಾತ್ರ. ಅಷ್ಟೇ ತಾನೆ? ಕೊಡುವೆಯನ್ನು ತೆಗೆದುಕೊಳ್ಳಿ. ಅಣ್ಣನೇ, ತೆಗೆದುಕೋ. ಹೀಗೆ ನಿನ್ನ ಋಣವೂ ತೀರಿತು, ಹೋಗಿ ಬಾರಣ್ಣ. ಅಮ್ಮ, ನಾನು ಇದನ್ನು ಕೇಳಿದವನಲ್ಲ ತಾಯಿ. ನನ್ನಲ್ಲಿ ನಾನೇನಾದರೂ ಅಪರಾಧವನ್ನು ಗೈದಿದ್ದರೆ ಮನ್ನಿಸಿ ಕಾಪಾಡು ತಾಯಿ. ಅಣ್ಣನೇ, ಆ ಮಾತು ನನ್ನ ಹೃದಯದಲ್ಲಿ ಇದ್ದಾದ್ರೆ ನನಗೆ ಅನ್ನವೂ ಸಿಗಲಾಗದು. ತಾಯಿ, ನಾನಿನ್ನೂ ಬರುವೆನು. ತಾಯಿ, ನನ್ನನ್ನು ಮರೆಯಬೇಡ ತಂಗಿ. ನನ್ನ ಜನ್ಮ ಇದುವರೆಗೂ ಪುನಃ ಮತ್ತೆ ನಿನ್ನ ಕಾಣದೇ ಬಿಡುವುದಿಲ್ಲ. ನಡೆ ಅಣ್ಣ, ತಾಯಿ ಬರುವೆನು, ನಾನಿಂದ ಬರುವೆನು ತಾಯಿ. ಏನಮ್ಮ ಹೇಳಿದ್ದು ಕೇಳಿದ್ದು ಆಯ್ತೇನಮ್ಮ? ಅಣ್ಣ, ತಿಳಿಯಿತು ಪೂಜ್ಯರೇ. ನಮ್ಮ ಮನೆಯ ಕೆಲಸವನ್ನು ಹೇಳುವೆನು ಕೇಳಮ್ಮ. ದಾಸಿ ಕೇಳಮ್ಮ, ಕಾಯಬೇಕು, ದವಸ ಮಾಡಬೇಕು. ದಾಸಿ ಕೇಳಮ್ಮ, ನಾನು ಈ ದೇಶದ ಅರಮನೆ ಪುರೋಹಿತನು. ನೀನು ಉದಯ ಕಾಲಕ್ಕೆ ಎದ್ದು ನೀರು ಕಾಯಿಸಿ ಸ್ನಾನವಾಗಬೇಕು. ನಂತರ ರಾಜಸ್ಥಾನಕ್ಕೆ ಹೊರಡಬೇಕು. ಗೊತ್ತಾಯಿತು? ತಿಳಿಯಿತು ಪೂಜ್ಯರೇ. ಆದರೆ ನನ್ನ ಕಂದನು ಇನ್ನ ಚಿಕ್ಕವನು. ಏನು ತಪ್ಪು ಮಾಡಿದರೂ ಮನ್ನಿಸಿ ಕಾಪಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ಸ್ವಾಮಿ.
ಆಗಲ್ಲಮ್ಮ, ಭಯಪಡಬೇಡ, ಮುಂದಿನ ಕೆಲಸ ನೋಡು ನಡೆ. ನಡೆ. ಅಯ್ಯೋ ಮಗು, ಬಾ ಇಲ್ಲಿ. ನೀನು ಉದಯ ಕಾಲಕ್ಕೆ ಎದ್ದು ಹೂಪಾತ್ರೆಯನ್ನು ತೆಗೆದುಕೊಂಡು ನೀರಿನ ಬಳಿಗೆ ಹೋಗಿ ಸ್ನಾನ, ಮುಖ ಕೈಕಾಲು ತೊಳೆದುಕೊಂಡು ದರ್ಬೆ ಹೂಪತ್ರೆಗಳನ್ನು ತರಬೇಕು. ಇದು ನಿನಗೆ ನಿತ್ಯ ನಿಯಮದ ಕೆಲಸ, ಗೊತ್ತಾಯಿತು? ತಾತ, ತಮ್ಮ ಅಪ್ಪಣೆಯಂತೆ ಆಗಲಿ, ನಾನಿನ್ನೂ ಹೋಗುವೆನು. ಯುಗದಲ್ಲಿ ಬಲು ಚತುರ ಬಾಲಕರು ಕಲಿಯುಗದಲ್ಲಿ ಬಲು ಚತುರ ಬಾಲಕರು ಇಂದು ಧರೆಯೋಳ್ ಬಾಳಲು ಆಸದಳ್ಳ ಇಂದು ಧರೆಯೋಳ್ ಬಾಳಲು ಆಸದಳ್ಳ ಕಲಿಯುಗದಲ್ಲಿ ಬಲು ಚತುರ ಬಾಲಕರು ಗುರುವಿನ ಸೇವೆ ಮೊದಲೇ ಇಲ್ಲ ಗುರುವಿನ ಸೇವೆ ಮೊದಲೇ ಇಲ್ಲ ಬಂಧು ಬಾಂಧವರ ನೆನಪೇ ಇಲ್ಲ ಬಂಧು ಬಾಂಧವರ ನೆನಪೇ ಇಲ್ಲ ಕಲಿಯುಗದಲ್ಲಿ ಬಲು ಚತುರ ಬಾಲಕರು ತಂದೆ ತಾಯಿಗಳ ಸೇವೆ ಮಾಡದ ಮನುಜರು ತಂದೆ ತಾಯಿಗಳ ಸೇವೆ ಮಾಡದ ಮನುಜರು ಪಂಚತೀರ್ಥಗಳಿಗೆ ಹೋದರೇನು ಸುಖ ಪಂಚತೀರ್ಥಗಳಿಗೆ ಹೋದರೇನು ಸುಖ ಮುಕ್ತಿದಾಯಕ ಶ್ರೀ ಪುರಂದರ ವಿಠಲನ ಮುಕ್ತಿದಾಯಕ ಶ್ರೀ ಪುರಂದರ ವಿಠಲನ ನೆನೆವಾರಮ್ಮ ಇದರೆಯೋಳು ನೆನೆವಾರಮ್ಮ ಇದರೆಯೋಳು ಕಲಿಯುಗದಲ್ಲಿ ಬಲು ಚತುರ ಬಾಲಕರು ಕಲಿಯುಗದಲ್ಲಿ ಬಲು ಚತುರ ಬಾಲಕರು ದೇವರಿಗೆ ದಶಾಂಗ ವಾದ್ಯದಲ್ಲಿ ಮೃದಾಂಗ ಬ್ರಾಹ್ಮಣರಿಗೆ ಪಂಚಾಂಗ ಭಕ್ತರಿಗೆ ಬಸಿತಾಂಗ ಹಿರಿಯರಿಗೆ ಸಾಷ್ಟಾಂಗ ವ್ಯಾನಾಯ ಸ್ವಾಹ ಪಾನಾಯ ಸ್ವಾಹ ಉದನಾಯ ಸ್ವಾಹ ಹರಿಹರ ರತ್ಲೇ ನಮಃ ನರರು ಇತ್ಲೇ ನಮಃ ದಂಡಂ ದಶಗುಣಂ ದಂಡ ಪಾಣಿಯೇ ನಮಃ. ಅದಿರ್ಲಿ, ನಮ್ಮ ಮನೇಲಿರೋ ದಾಸಿ ಮಗುನ ಹೂಪತ್ರೆ ತರ ಕಳಿಸಿದ್ದು ಇನ್ನೂ ಬಾರ್ಲೇ ಇಲ್ವಲ್ಲ, ವಿಚಾರಿಸುತ್ತೇನೆ. ಕಾಡ್ಸೀನ್ ಬಿಡೋಣ, ಕಾಡ್ಸೀನು ಕಾಡ್ಸೀನ್ ಬಿಡು. ಒಪ್ಪಿಕೊಂಡರು ಬಿಡಲಿಲ್ಲ ಕಪ್ಪನೊಬ್ಬರು ಒಪ್ಪಿಕೊಂಡರು ಬಿಡಲಿಲ್ಲ ದೂಡಿಸಿಕೊಂಡರು ಓಡಿಸಿ ಪುಂಡರ ಖಂಡಿಸುವ ಪುಂಡರ ಮಂಡ್ಯ ಖಂಡಿಸುವ ಪುಂಡರ ಮಂಡ್ಯ ಖಂಡಿಸುವ
ಬನ್ನಿ, ನಿಮ್ಮ ಕುತ್ತಿಗಳನ್ನು ಕಡಿದು ಕಡಿದು ರಾಶಿ ಹಾಕುವನು ಬಂದಿರಿ ಕಳ್ಳರೆ. ಓಹೋ ಮುಂಡೆ ಗಂಡ, ಮಣ್ಣಿನಲ್ಲಿ ಆನೆ ಕುದುರೆಗಳನ್ನು ಮಾಡಿಕೊಂಡು ಆಟವಾಡುತ್ತಿದ್ದಾನೆ. ಇವನಿಗೆ ಬಿಸಿ ಬಿಸಿ ಆಂಬೊಡೆ ಗಸಗಸೆ ಪಾಯಸ ಹೆಚ್ಚಾಯಿತು. ಅದಿರ್ಲಿ, ಇವನ್ ನೋಡಿದ್ರೆ ದಾಸಿ ಮಗ, ಇವನ್ ಕಸುಬು ನೋಡಿದ್ರೆ ಎಲ್ಲ ರಾಜರ ಪದ್ಧತಿ. ಅದೇ ಬಂತು, ಅದೇ ಯೋಚನೆ. ಇವನಿಗೆ ಬಿಸಿ ಬಿಸಿ ಎರಡು ಬಿಡ್ತೀನಿ, ತಗೊಳ್ಳೋ ಮುಂಡೆ ಗಂಡ. ಅಯ್ಯೋ ಸತ್ಯ ಸತ್ಯ, ಬಿಡೋ ಬಿಡೋ. ಪೂಜ್ಯರೇ ಕ್ಷಮಿಸಬೇಕು. ಪರಮದಯಾಕರ ಪರೆವುದು ಶೇಷ. ಮುಂಡೆ ಗಂಡ, ಪರಮದಯಾಕರ ಪರೆವುದು ಶೇಷ. ಸುರಸುಖದಾತ ದುರಿತ ವಿದಾತ. ಮುಂಡೆ ಗಂಡ, ಸುರಸುಖದಾತ ದುರಿತ ವಿದಾತ. ಪರಮದಯಾಕರ ಪರೆವುದು ಶೇಷ. ನಿನ್ನಯ ಬಾಲನು ಕಾಯೋ ಸ್ವಾಮಿ. ಏ ಮುಂಡೆ ಗಂಡ, ನಿನ್ನಯ ಬಾಲನು ಕಾಯೋ ಸ್ವಾಮಿ. ಅರಿಯದ ನಾನು ಅಪರಾಧ ಗೈದೆ. ಅರಿಯದ ನಾನು ಅಪರಾಧ ಗೈದೆ. ಯಾಕರ ಪರೆವುದು ಶೇಷ. ನಿನ್ನಯ ಬಾಲನು ಕಾಯೋ ಸ್ವಾಮಿ. ನಿನ್ನಯ ಬಾಲನು ಕಾಯೋ ಸ್ವಾಮಿ. ಅರಿಯದ ನಾನು ಅಪರಾಧ ಗೈದೆ. ಅರಿಯದೆ ನಾನು ಅಪರಾಧ ಗೈದೆ. ಮದಯಾಕರ ಪರೆವುದು ಶೇಷ. ಪೂಜ್ಯರೇ ಕ್ಷಮಿಸಬೇಕು. ಯಾರೋ ಮಾಯಾವಿಗಳೆಂದು ತಿಳಿದು ನಾನು ಈ ರೀತಿ ಮಾಡಿದೆನು, ಮನ್ನಿಸಿರಿ ಪೂಜ್ಯರೇ. ಮುಚ್ಚೋ ಬಾಯಿ ದುರುಳ ದುರುಳ, ಮುಚ್ಚೋ ಬಾಯಿ ದುರುಳ. ಮುಚ್ಚೋ ಬಾಯಿ ದುರುಳ ದುರುಳ, ಮುಚ್ಚೋ ಬಾಯಿ ದುರುಳ. ಉಚ್ಚ ನಂದದಿ ಕೂಗುವೆಯೇಕೆ ತುಚ್ಚ ಮಗನನ್ನು ಸೆಳೆಯುವೆನು. ಉಚ್ಚ ನಂದದಿ ಕೂಗುವೆಯೇಕೆ ತುಚ್ಚ ಮಗನನ್ನು ಸೆಳೆಯುವೆನು. ಮುಚ್ಚೋ ಬಾಯಿ ದುರುಳ ದುರುಳ, ಮುಚ್ಚೋ ಬಾಯಿ ದುರುಳ. ಲಜ್ಜೆ ಏತಕ್ಕೆ ಅರಿಯ ನಿನ್ನಯ ಶೌರ್ಯ ತೋರುವೆ ಬರದೊಳಗೆ. ಲಜ್ಜೆ ಏತಕ್ಕೆ ಅರಿಯ ನಿನ್ನಯ ಶೌರ್ಯ ತೋರುವೆ ಬರದೊಳಗೆ. ಮುಚ್ಚೋ ಬಾಯಿ ದುರುಳ ದುರುಳ, ಮುಚ್ಚೋ ಬಾಯಿ ದುರುಳ. ಆಗಲೇ ಒಟುವೆ, ಬೊಂಬೆ ಆಟ ಬೋಂಡ ಹೆಚ್ಚಾಯ್ತೇನೋ. ಅನ್ನ ಹಾಕಿದ್ದಕ್ಕೆ ಕನ್ನ ಗತ್ತಿಯಲ್ಲಿ ಕಡೆ ಬಂದ. ನೀನೇನ್ ಮಾಡಿ ನಿನ್ನ ಎತ್ತೋಡೋಡ್ಲು ಇಟ್ಲೇಬೇಕು ಬೆಂಕಿನ. ಇವೆಲ್ಲ ನಮ್ಮ ಅಪ್ಪ ಮಾಡಿದ್ದು. ಅವನಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನಿಮ್ಮ ಅಮ್ಮನಿಗೂ ಹೇಳ್ಬಾ. ಓರೇ ವಿಕ್ಷಾಂದೇಹಿ. ಬೇಡುವುದೊಂದೇ ಬೇಜಗದಾತ್ಮ, ನೀಡುವುದೊಂದೇ ದಾರಿಯ ಮಾರ್ಗ. ಬೋಧಿ ವಿಕ್ಷಾಂದೇಹಿ, ಓರೇ ವಿಕ್ಷಾಂದೇಹಿ. ಬೇಡುವುದೊಂದೇ ಬೇಜಗದಾತ್ಮ, ನೀಡು
ತಂದೆ ತಾಯಿಗಳಿರ, ಅಣ್ಣ ತಮ್ಮಗಳಿರ, ಅಕ್ಕ ತಂಗಿಗಳಿರ, ಈ ಪುರದ ದಾರಿ ಜನರುಗಳಿರ, ಯಾರಾದರೂ ದಾನವನ್ನು ಮಾಡಿರಮ್ಮ. ಬನ್ನಿ ಅಮ್ಮ, ಬರ್ರಮ್ಮ, ದಾನವನ್ನು ಮಾಡ್ರಿ. ಹಸಿವನ್ನು ತಡೆಯಲಾರನಮ್ಮ. ನಾನು ಎಂಟ್ರಿ ಆಗ್ತೀನಿ. ಸಾವಿನ ಅಂಜಿಕೆ ನನಗೆ ಇಲ್ಲಮ್ಮ. ಅಮ್ಮ ಮೋದಿವಿ ಕಾಲೇಹಿ. ಸಾವಿನ ಅಂಜಿಕೆ ನನಗೆ ಇಲ್ಲಮ್ಮ. ಗೋವಿಗೆ ನಾನು ಯೋಚಿಸುವುದಿಲ್ಲಮ್ಮ. ಅಮ್ಮ 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 ಹಸಿವಮ್ಮ. ಅಮ್ಮ ಬೋಧಿ ಶಾಂತೇಹಿ, ಬೋರೇವಿ ಶಾಂತೇಹಿ. ತಂದೆ ತಾಯಿಗಳಿರ, ಅಣ್ಣ ತಮ್ಮಗಳಿರ, ಈ ಪುರದ ನಾಡಿ ಜನರುಗಳಿರ, ಯಾರಾದರೂ ದಾನವನ್ನು ಮಾಡಿರಮ್ಮ. ದಾನವನ್ನು ಮಾಡಿರಿ. ಈ ಹಸಿವನ್ನು ತಡೆಯಲಾರನಮ್ಮ, ತಡೆಯಲಾರನಮ್ಮ. ಅಮ್ಮ 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 ಮೋದಿ ವಿಚಾರಣೆಹಿ, ಮೋದಿ ವಿಚಾರಣೆಹಿ. ಹೋಗಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡೋ ಶಿವನೇ. ಅಮ್ಮ ಅಮ್ಮ ಮೋದಿ ವಿಚಾರಣೆಹಿ, ಮೋದಿ ವಿಚಾರಣೆಹಿ. ಹೋಗಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡೋ ಶಿವನೇ. ಅಮ್ಮ ಮೋದಿ ವಿಚಾರಣೆಹಿ, ಮೋದಿ ಓಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡೋ ಶಿವನೇ, ಕಾಸೊಂದು
ಮೋದಿ ವಿಜ್ಞಾನದೇಹಿ ಮೋರೇ ವಿಜ್ಞಾನದೇಹಿ ತಂದೆ ನಾಯಿಗಳಿರ ಅಣ್ಣ ತಮ್ಮಗಳಿರ ಈ ಯಶವನ್ನು ತಡೆಯಲಾರನಮ್ಮ. ಯಾರಾದರೂ ದಾನವನ್ನು ಮಾಡ್ರಿ ಅಮ್ಮ. ಅಮ್ಮ ಮೋದಿ ವಿಜ್ಞಾನ ದೇಹಿ ಮೋರೇ ವಿಜ್ಞಾನ ದೇಹಿ. ಮದೋಂಧ ಬ್ರಹ್ಮಾಂಡವನ್ನು ಉದ್ಧಾರತ ರಾಜ್ಯಸಭೆಯಲ್ಲಿ 9 ಜನ ಪಂಡಿತೋತ್ತಮರ ಎದುರಿನಲ್ಲಿ ನನ್ನನ್ನು ಬಹಳವಾಗಿ ಈಗ ಇನ್ನು ಮುಂದೆ ನೋಡುತ್ತಾ ಇರಬಹುದು. ಈ ಸಮಯವಾಗಿ